ಆದ್ಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಮೊದಲನೇದಾಗಿ ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ದಿವಸ ಒಂದು ವಿಭಿನ್ನವಾದ ಟಾಪಿಕ್ ತಗೊಂಡು ನಾವಿಲ್ಲಿ ಚರ್ಚೆ ಕೂತಿದ್ವಿ. ನನ್ನ ಜೊತೆ ಇದ್ದಾರೆ ಖ್ಯಾತ ನಿರ್ಮಾಪಕ ಮತ್ತು ನನ್ನ ಸ್ನೇಹಿತರಾದ ತರುಣ್ ಶಿವಪ್ಪ ಅವರು. ತರುಣ್ ಶಿವಪ್ಪ ಅವರೇ, ನಮಸ್ಕಾರ ಸರ್. ಇವತ್ತು ಬಹುಶಃ ಫಸ್ಟ್ ಟೈಮ್ ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇರೋ ಟಾಪಿಕ್ಕು ನಿನ್ನೆ ದಿವಸ ಒಂದು ಹಾಟ್ ಟಾಪಿಕ್ ಅಂತ ಅಂದ್ಬಿಟ್ಟು ಹೇಳಿದ್ರು ಆಶ್ಚರ್ಯ ಇಲ್ಲ. ಕಾರಣ ಏನು ಅಂತ ಅಂದ್ರೆ ಅದು ಬುಕ್ ಮೈ ಶೋ. ಬುಕ್ ಮೈ ಶೋ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಬಹಳ ಜನ ನಿರ್ಮಾಪಕರು, ನಾನು ಸೇರಿ ನಿರ್ಮಾಪಕನಾಗಿ ನಾನು ಮಾತಾಡೋದಾದ್ರೆ ಬಹಳ ಜನ ನಿರ್ಮಾಪಕರು ಬುಕ್ ಮೈ ಶೋ ವಿರುದ್ಧ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಮೇಜರ್ ಏನು ಅಂತ ಅಂದ್ರೆ ಅವರು ವೋಟಿಂಗು ರೇಟಿಂಗ್ ಕೊಡ್ತಾ ಇದ್ದಂತ ವಿಷಯ. ಅವತ್ತು ಅನೇಕ ಸಂದರ್ಭಗಳಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅವತ್ತು ನಾನು ಅಪ್ರೋಚ್ ಆದಾಗಿ ಅವರು ಬಂದು ಕೂತ್ಕೊಂಡು ಮಾತುಕತೆ ಆಗಿ ಎಲ್ಲ ಆದಾಗ್ಲೂ ಸಹ ಅದರಿಂದ ಏನು ಉಪಯೋಗ ಆಗಿರಲಿಲ್ಲ. ಬಹುಶಃ ತರುಣ್ ನಿಮ್ಗೂ ಚೆನ್ನಾಗಿ ಗೊತ್ತು, ನೀವು ಕೂತ್ಕೊಂಡು ಭಾಗವಹಿಸಿದ್ರಿ. ಆದ್ರೆ ನಿನ್ನೆ ದಿವಸ ಒಂದು ಇನ್ಸಿಡೆಂಟ್ ಆಗಿದ್ದೇನು ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗಿದ್ದು. ಮೊನ್ನೆ ಗುರುವಾರ ಡೆವಿಲ್ ಸಿನಿಮಾ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಾಗ ಈ ಟಿಕೆಟ್ ಬುಕ್ಕಿಂಗ್ ಅಂತ ಹೋಗಿ ನೋಡಿದ್ರೆ ಅದರಲ್ಲಿ ಡಿಸೇಬಲ್ ಮಾಡಿದ್ದಾರೆ, ವೋಟಿಂಗ್ ಅಂಡ್ ಕಾಮೆಂಟ್ಸ್ಗಳನ್ನ ಡಿಸೇಬಲ್ ಮಾಡಿದ್ದಾರೆ. ಬಹುಶಃ ಫಸ್ಟ್ ಟೈಮ್ ಇದು. ಹೌದು ಸರ್, ಕರೆಕ್ಟ್ ಸರ್. ಇತಿಹಾಸದಲ್ಲಿ ಯಾವತ್ತೂ ಇದಾಗೆ ಇರಲಿಲ್ಲ ಈ ತರದ್ದು. ನನಗೆ ಗೊತ್ತಿರೋ ಹಾಗೆ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಬಹುಶಃ ಇದು ಪ್ರಪ್ರಥಮ ಬಾರಿಗೆ ಆಗಿರುವಂತ ಇನ್ಸಿಡೆಂಟ್ ಅಂತ ನನ್ನ ಭಾವನೆ. 100% ಸರ್, ನಿಜ. ಆಕ್ಚುಲಿ ನಾನು ಸರ್ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದಾಗ ನಿಮ್ದೇ ಫಸ್ಟ್ ಅದು ಸ್ಕ್ರೀನ್ ಶಾಟ್ ಹಿಡ್ದು ಹಾಕಿದ್ರಿ. ನನಗೂ ಶಾಕ್ ಆಯ್ತು. ಆಮೇಲೆ ಹೋಗಿ ನೋಡ್ತೀನಿ, ಹೌದಲ್ವಾ ಇದು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಕಾಲ್ ಮಾಡಿದೆ. ನಾನು ಕಾಲ್ ಮಾಡಿದ್ವಿ, ಇಬ್ರು ಮಾತಾಡ್ಕೊಂಡ್ವಿ. ಆಮೇಲೆ ನಾನು ಸುಪ್ರೀತ್ ಅವ್ರಿಗೂ ಫೋನ್ ಮಾಡಿ ಮಾತಾಡಿದಾಗ ಏನು ಅಂತಂದ್ರೆ ಅವ್ರು ಎತ್ಕೊಂಡು ಈ ಫ್ಯಾನ್ಸ್ ವಾರ್ ಜಾಸ್ತಿ ಆಗುತ್ತೆ, ಹಾಗಾಗಿ ಇದನ್ನ ನಾವು ಡಿಸೇಬಲ್ ಮಾಡಿಸಿದ್ವಿ. ಹೇಗ್ ಮಾಡಿದ್ರಿ ಅಂತಂದೆ. ನಾವೇನು ಕೂತ್ಕೊಂಡು ಆಗಿನ ಕಾಲದಲ್ಲಿ ಲೆಟರ್ಗಳು ಬರೆದು ಮಾಡಿ ಎಲ್ಲಾ ಮಾಡಿ ಇಟ್ಕೊಂಡಿದ್ವಿ. 2017 ಅಲ್ಲಿ ಒಂದ್ಸತಿ ಸಾರಾಗೋದಿದ್ದಾಗ ಬಂದು ಕೂತ್ಕೊಂಡು ಮಾತಾಡಿದ್ವಿ, ಎಲ್ಲ ಆಗತ್ತೆ. ಆಗ ಅವ್ರು ಒಂದೇ ಒಂದು ಲೈನ್ ಕಳಿಸ್ತಾರೆ, ವಿ ಕೆನಾಟ್ ಹ್ಯಾವ್ ಎನ್ ಎಕ್ಸೈಸ್ ಅಂಡ್ ಎನಿ ಕಂಟ್ರೋಲ್ ಓವರ್ ದ ಫ್ರೀಡಮ್ ಅಂಡ್ ಎಕ್ಸ್ಪ್ರೆಷನ್ ಆಫ್ ಸ್ಪೀಚ್. ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋ ಒಂದು ವರ್ಡ್ ಬಳಸ್ಕೊಂತಾರೆ. ಇದು ಒಂದು ನಾನು ಅವತ್ತು ನನ್ನ ಆಕ್ಟರ್ ಸಿನಿಮಾಗೆ ಆದ ಒಂದು ಅನ್ಯಾಯದ ವಿರುದ್ಧ ನಾನು ಹೋರಾಡಿದೆ. ನಾನು ದಯಾಳ್ ಪದ್ಮನಾಭ ಆಗ್ಲಿ, ಕೀರ್ತಿ ಆಗ್ಲಿ ಎಲ್ಲ ಸೇರ್ಕೊಂಡ್ರು, ಜೊತೆಲಿ ಇಂಡಸ್ಟ್ರಿ ಅವ್ರು ಬಹಳ ಜನ ಸಪೋರ್ಟ್ ಮಾಡೋದು. ಈ ರಿವ್ಯೂ ಮತ್ತು ವೋಟಿಂಗ್ ಕೊಡೋದ್ರಿಂದ ಏನಾಯ್ತು ಅಂತ ನಿಮ್ಗೆ ಅನುಭವ ಇದೆಯಲ್ಲ, ಹೇಳಿ ಸರ್. ಈಗ ಇದ್ರದ್ದು ಫಸ್ಟ್ ನಾನು ರಿವ್ಯೂ ಇವತ್ತಿಂದು ಈಗ ಜನಗಳಿಗೆ ಕೊಡೋದು ಫ್ಯಾನ್ಸ್ ಇದೆಲ್ಲ ಬರ್ತಾ ಇದೆಯಲ್ಲ ಸರ್. 2017 ತಗೊಂತೀನಿ ಸರ್. ನಂದು ಮಾಸ್ ಲೀಡರ್ ಸಿನಿಮಾ ರಿಲೀಸ್ ಸರ್, ಶಿವರಾಜ್ ಕುಮಾರ್ ಅವ್ರದ್ದು. ಮತ್ತೆ ನಿಮ್ಗೆ ತುಂಬಾ ದೊಡ್ಡ ತಾರಾಗಣ, ಮತ್ತೆ ಅವತ್ತು ದೊಡ್ಡ ಬಜೆಟ್ ಸಿನಿಮಾ ಸರ್. ಆವತ್ತಿಗೆ ಬುಕ್ ಮೈ ಶೋ ನಲ್ಲಿ ಈ ವ್ಯವಸ್ಥೆ ಇರಲಿಲ್ಲ ಸರ್ ರೇಟಿಂಗ್. ಅವತ್ತಿಗೆ ಏನಾಗ್ತಿತ್ತು ಅಂದ್ರೆ ಸರ್, ಈಗ 100% ಇದೆಯಲ್ವಾ, ಆವತ್ತು ಪ್ರಖ್ಯಾತ ಇಂಗ್ಲಿಷ್ ಪತ್ರಿಕೆಗಳು ಮಾತ್ರ, ಕನ್ನಡದ ಯಾವುದೇ ಪತ್ರಿಕೆಗಳನ್ನ ಅವರು ಇದಕ್ಕೆ ತಗೊಂತಾ ಇರ್ಲಿಲ್ಲ ಸರ್ ವೋಟಿಂಗ್ಗೆ. 3 ಅಥವಾ 4 ಪತ್ರಿಕೆಗಳಿತ್ತು ಇಂಗ್ಲಿಷ್ ಎಂದು. ಆ ಪತ್ರಿಕೆಗಳು ಮತ್ತೆ 2 ವೆಬ್ಸೈಟ್ಸ್ ಸರ್. ಅದು ಏನು ಇಂಗ್ಲಿಷ್ ಅಲ್ಲಿ ಬರೆಯೋದು, ಇಂಗ್ಲಿಷ್ ಅಲ್ಲಿ ಬರೆಯೋದು ಸರ್. ಇಂಗ್ಲಿಷ್ ಹೌದು, ಚಿತ್ರಲೋಕ. ಆಮೇಲೆ ಇನ್ನೊಂದೆರಡು ಪತ್ರಿಕೆ ಎರಡಿತ್ತು ಸರ್. ಅಂದ್ರೆ ನೀವು ಪತ್ರಿಕೆ ಅವತ್ತಿಂದ ಒಂದು 30-35 ವರ್ಷದ ಬಂದಿದ್ದವರು ನಿಮ್ದಿತ್ತು. ಇನ್ನೊಂದೆರಡು ಏನು ಅಂತಾನೆ ಗೊತ್ತಿಲ್ಲ ಸರ್, ಒಂದು ಇದಿತ್ತು. ಮತ್ತೆ ಪಬ್ಲಿಕ್ ವೋಟ್ಸ್ 10% ತಗೊಂತಾ ಇದ್ರು ಸರ್. ಅವ್ರ ಸಿನಿಮಾ ನೋಡಿದ್ರೆ ಬಿಟ್ಟಿದಾರೆ ವೋಟಿಂಗು. ನನ್ನ ಸಿನಿಮಾ ಬಿಡುಗಡೆ ಆಗುತ್ತೆ ಸರ್. ಬಿಡುಗಡೆ ಆದಾಗ 2 ಪ್ರಖ್ಯಾತ ಪತ್ರಿಕೆಗಳದಾವಾಗೆಲ್ಲಾನು ಭಾನುವಾರ ಬರ್ತಾ ಇತ್ತು ಸರ್ ರೇಟಿಂಗ್. ಇಲ್ಲೂ ಏನಾಯ್ತು, ಬುಕ್ ಮೈ ಶೋ ನಲ್ಲಿ ಆಗ ಅಟ್ಲೀಸ್ಟ್ ಸಂಡೇವರೆಗೂ 90-95 ಜನಗಳಿರುತ್ತಲ್ಲ, ಈ ತರ ಹೋಗ್ತಾ ಇತ್ತು. ಅವತ್ ಸಂಜೆನೆ 3-4 ಗಂಟೆಗೆನೆ ವೆಬ್ಸೈಟ್ ಇದ್ರದ್ದು ಇಂಗ್ಲಿಷ್ ಪತ್ರಿಕೆ 2 ಪತ್ರಿಕೆಗಳು ನನ್ನ ಸಿನಿಮಾಗೆ ಒಬ್ಬರು 2 ಕೊಡ್ತಾರೆ ರೇಟಿಂಗು, ಇನ್ನೊಬ್ರು 1.5 ಕೊಡ್ತಾರೆ ಸರ್. ಇದಕ್ಕೆ ನಂಗೆ ಭಾನುವಾರದವರೆಗೂ 95 ಇರ್ಬೇಕಾದ್ರೆ ಬೆಳಗ್ಗೆ 95-96 ಇತ್ತು, 72 ಬರುತ್ತೆ, 52 ಬರುತ್ತೆ ಸರ್. ಶಾಕ್. ಅವ್ರಿಬ್ರಿಗೂ ಫೋನ್ ಮಾಡ್ತೀನಿ, ಫೋನ್ ತಗೊಂತಾ ಇಲ್ಲ ಇಬ್ರು. ಏನಾಗಿದೆ ಮತ್ತೆ ಎಲ್ಲ ಗೊತ್ತಿರೋರೇನೆ. ಅದಾದ ನಂತರ ಇನ್ನೊಬ್ರು ಒಂದು ಪತ್ರಿಕೆ, ಅದು ಒಂದು ಲೇಡಿ, ಅವ್ರು 3.5 ಕೊಡ್ತಾರೆ ಸರ್. 3.5 ಕೊಟ್ಟಿದ ತಕ್ಷಣ ಏನಾಗುತ್ತೆ, 59-60 ಬರುತ್ತೆ. ಆಮೇಲೆ ನೀವು ಕೊಡ್ತೀರಾ 3.5 ಕೊಡ್ತೀರಾ, 66 ಬಂದು ನಿಂತ್ಕೊಳುತ್ತೆ ಸರ್. ಇನ್ನ 2 ವೆಬ್ಸೈಟ್ ಅವರು ಸೇರಿಸಿ ಅವರು 2.5 ಕೊಟ್ಟಿದೆ ಸರ್. ಇದಾಗಿದ ತಕ್ಷಣ ಸರ್ ಬೆಳಿಗ್ಗೆ ಎಂಟೈರ್ ಕರ್ನಾಟಕ ತುಂಬಾ ಒಳ್ಳೆ ಕಲೆಕ್ಷನ್ ಎಲ್ಲ ಇದೆ, ಮಧ್ಯಾಹ್ನ ಚೆನ್ನಾಗೆ, ಸಾಯಂಕಾಲ
ನಂದು 59, 55 ಇದೆ ಸರ್. ಭಾನುವಾರ ಬೆಳಿಗ್ಗೆ ನನ್ಗೆ ಸಂತೋಷ್ ಥಿಯೇಟರ್ ಹಿಂದಿನ ದಿನ ಹೌಸ್ಫುಲ್ ಆಗಿದೆ. ಅವತ್ತು ಬೆಳಿಗ್ಗೆ ನೋಡ್ತೀನಿ ಸರ್ 30,000 ಏನೋ ಆಗಿದೆ. ಮಧ್ಯಾಹ್ನಕ್ಕೆ 40-45,000. ಎಂಟೈರ್ ಕರ್ನಾಟಕ ನಿನ್ನೆಗೆ ಏನಿತ್ತು 30% ಡ್ರಾಪ್ ಸರ್. ಸಂಡೇಗೆ ಜನರಲ್ ಆಗಿ ಹೌಸ್ಫುಲ್ ಆಗಬೇಕು. ಅವತ್ತಿಗೆ ಎಲ್ಲೂ ಶೋಸ್ 30-20% ಮೇಲೆ ಬರ್ತಾ ಇಲ್ಲ. ರೀಸನ್ ಬುಕ್ ಮೈ ಶೋ. ಆವತ್ತಿಗೆ ತುಂಬಾನೇ ಒಂದು ದೊಡ್ಡ ಮಟ್ಟದಲ್ಲಿ ಅವತ್ತು ಇವತ್ತಿನ ತರ ಜನಗಳು ನಡೀತಾ ಇರ್ಲಿಲ್ಲ ಸರ್. ಈ ಪೇಪರ್ ಎಂದು ಇಂಗ್ಲಿಷ್ ಪತ್ರಿಕೆಗಳು ಸರ್ ಇಷ್ಟೇ, ಅವ್ರಿಬ್ಬರಿಗೆ ಮಾತ್ರ. ಅದು ಏನಾಗ್ತಿತ್ತು ಸರ್, ಈಗ ಆ ಪತ್ರಿಕೆ ಅದು ಆವತ್ತಿಗೆ ಅದೇ ಪತ್ರಿಕೆ ಹಿಂದೆ ಒಂದ್ ಜನಗಳು ಟೋಟಲಿ ರಿಜೆಕ್ಟ್ ಮಾಡುವಂತ ಸಿನಿಮಾಗೆ 4.5 ಕೊಟ್ಟಿದ್ದಾರೆ. ಅದು 95, 96 ಇದೆ. ಜನ ಇಲ್ಲ, ಇಲ್ಲಿಂದ ದೊಡ್ಡ ಸ್ಟಾರ್ ಕಾಸ್ಟ್ ಎಲ್ಲ ಇದೆ ಇಲ್ಲ. ಬುಕ್ ಮೈ ಶೋಗೆ ಟ್ರೈ ಮಾಡಿದ್ರೆ ಅವರು ಈ ವೋಟಿಂಗ್ ಏನಿದೆ ಅದಕ್ಕೆ ಅನ್ಸೆಟ್ ಅದು ಏನೋ ಮೇಲ್ ಮಾಡ್ಬೇಕಷ್ಟೇ ಸರ್. ನಮ್ಗೆ ಯಾವುದೇ ಮಾತಾಡುವಂತ ಒಂದು ಆಪ್ಷನ್ ಇರಲ್ಲ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಸರ್. ಅವತ್ತಿಗೆ ಏನಾಗ್ತಿತ್ತು, ಪತ್ರಿಕೆಗಳ ಕೈಯಲ್ಲಿ ಇತ್ತು ಸರ್, ಇಂಗ್ಲಿಷ್ ಪತ್ರಿಕೆಗಳ ಕೈಯಲ್ಲಿ ಜನಗಳೇನೋ ಮಾಡಕ್ ಆಗ್ತಾ ಇರಲಿಲ್ಲ. ಅದಾಯ್ತು. ಸಿನಿಮಾ ತುಂಬಾ ದೊಡ್ಡ ಬರುತ್ತೆ ಸರ್, ಕಂಟಿನ್ಯೂ 4 ದಿನ ಇದೆ. ನನಗೆ ಈ ಒಂದು ಅವತ್ತು ಪತ್ರಿಕೆಗಳಿಗೆ ಸರಿಯಾಗಿ ಕೊಟ್ಟು ಬುಕ್ ಮೈ ಶೋ ಅನ್ನೋದು ಅವತ್ತು ರೇಟಿಂಗ್ ಬಂದಿದ್ರೆ, ಅಥವಾ ಬುಕ್ ಮೈ ಶೋ ಅನ್ನೋದೇ ಇಲ್ಲದೆ ಪತ್ರಿಕೆಗಳೇನ್ ಕನ್ನಡ ಇದು ಎಲ್ಲಾನು ಭಾನುವಾರ ರೇಟಿಂಗ್ ಬರೆದು ಕೊಡ್ತಾ ಇದ್ರು ಸರ್. ಅವತ್ತು ರೇಟಿಂಗ್ ಅಂದ್ರೆ ರಿವ್ಯೂ ಬರೀತಾ ಇದ್ರು. ಬರ್ದಿದ್ರೆ ಸರ್ ನನಗೆ ಕನಿಷ್ಠ ಪಕ್ಷ 2-3 ಕೋಟಿ ರೂಪಾಯಿ ನಂಗೆ ಎಕ್ಸ್ಟ್ರಾ ಬರ್ತಾ ಅವತ್ತಿನ ದಿನಕ್ಕೆ ಸರ್, ಎಕ್ಸ್ಟ್ರಾ ಬರ್ತಾ ಇತ್ತು ಸರ್. ನನಗೆ ಜನರಲ್ ಆಗಿ ಒಂದು ಶಿವಣ್ಣ ಸಿನಿಮಾಗೆ ಏನ್ ಬರ್ತಾ ಇತ್ತು ಕಲೆಕ್ಷನ್, ಅದ್ರಲ್ಲಿ ಬರೀ 30% ಬಂತು ಸರ್ ಆ ವಾರ. ನೆಕ್ಸ್ಟ್ ವೀಕ್ ಇಂದ ಇಲ್ಲ ಸರ್, ಹೋಯ್ತು. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗಾಯ್ತು ಸರ್ ಇದು. ಅದಾಗಿದೆ ನೆಕ್ಸ್ಟ್ ಇಯರ್ಗೆನೆ ಇದು ಇನ್ನೊಂದು ವಿಕ್ಟ್ರಿ 2 ಮಾಡಿದೆ ಸರ್ ಸಿನಿಮಾ. ವಿಕ್ಟ್ರಿ 2 ನಲ್ಲಿ ಸೇಮ್ ಇದೇ ಇದಿತ್ತು. ಅಷ್ಟೊತ್ತಿಗೆ ಆಗೇನ್ ಮಾಡಿದೆ ನಾನು, ಪತ್ರಿಕೆಗಳದ್ದು ಸ್ವಲ್ಪ ಮಾತಾಡ್ಕೊಂಡು ಇದೆಲ್ಲ ಇದು 40% ಏನೋ ಬಂದಿತ್ತು ಸರ್ ಪಬ್ಲಿಕ್ ಇದೆಲ್ಲ. ಆಗ ಮಾತಾಡ್ಕೊಂಡು ಇದೆಲ್ಲ ಮಾಡಿ ಇದ್ ಮಾಡೋಷ್ಟೊತ್ತಿಗೆ ಅದು ಒಂದು 72 76 ಕೊಟ್ರು ಸರ್ ಒಂದು ಇದಕ್ಕೆ. ಇವ್ರೇನಾಯ್ತು 1.5 ಕೊಟ್ಟಿದ್ರು, 2 ಕೊಟ್ಟರು, 2 ಕೊಟ್ಟಿದ್ರು, 2.5 ಕೊಟ್ಟರು, 76 ಬಂತು. ಆ ಸಿನಿಮಾ ನನಗೆ ಜನರಲ್ ಆಗಿ ಏನ್ ಕೊಂಡ್ಕೊಂತೀವಿ, ಒಂದು ಅವತ್ತಿನ ದಿನಕ್ಕೆ ಶರಣ್ ಅವ್ರ ಸಿನಿಮಾ ಒಂದ್ ವಾರಕ್ಕೆ 2.5-3 ಕೋಟಿ ಬರ್ತಾ ಇತ್ತು, 4 ಕೋಟಿ ಶೇರ್ ಬಂತು ಸರ್. ಇದೆಲ್ಲ ಹಾಕೊಂಡ್ ಬಂತು ಸರ್. ನೆಕ್ಸ್ಟ್ ಸರ್ ಇದೇ ಇದಕ್ಕೀಗ ರೀಸೆಂಟ್ ಸಿನಿಮಾಗೆ ಬರ್ತೀನಿ ಸರ್ ನಂದು ಚೂಮಂತರು ಸರ್. ಚೂಮಂತರ್ ಬಂದು ಅಷ್ಟೊತ್ತಿಗೆ ನನ್ನ ಅದೃಷ್ಟ ಮತ್ತೆ ಈಗಿನ ಇದಕ್ಕೇನಾಯ್ತು, ಪತ್ರಿಕೆಗಳದ್ದು ಕಂಪ್ಲೇಂಟ್ಸ್ ಹೋಯ್ತು ಸರ್. ಎಲ್ಲ ಮೇಲ್ ಮಾಡೋರು ಎಲ್ಲ ಮಾಡಿದ್ರು. ಇಲ್ಲಿ ಕೆಲವು ಅಂದ್ರೆ ಎಲ್ಲರೂ ಇಲ್ಲ ಸರ್, ಅದ್ರಲ್ಲಿ ಪತ್ರಿಕೆಗಳವರು ಅವ್ರದ್ದು ಯಾವ್ದೋ ಪಾರ್ಟಿಗಳು ಮಾಡ್ತಾರೆ ಅಥವಾ ಯಾವ್ದೋ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡ್ತಾರೆ, ಅವ್ರು ಕರೆದು ಸ್ಪೆಷಲ್ ಟ್ರೀಟ್ ಮಾಡಬೇಕು, ಇಲ್ಲಿ ಏನೋ ಕೊಡ್ಬೇಕು. ಇದನ್ನ ಕೊಡದಿದ್ದಾಗ ಅಥವಾ ಅವ್ರ ಜೊತೆ ಸೇರ್ಕೊಂಡು ಒಂದು ಯಂಗ್ಸ್ಟರ್ ಗ್ರೂಪ್ ಇರುತ್ತೆ ಸರ್, ಅವ್ರಗಳ ಸಿನಿಮಾಗಳಿಗೆ 4.5 ಕಮ್ಮಿ ಕೊಡಲ್ಲ. ಯಾರು ಮಾಡಲ್ಲ, ಯಾರು ಇದು ಮಾಡ್ತಾರೆ ಅವ್ರಿಗೆಲ್ಲ 1.2 to 2.5 ಇದ್ರ ಮೇಲೆ ಕೊಡೋದೇ ಇಲ್ಲ ಸರ್. ಇದನ್ನ ಮಾಡ್ಕೊಂಡ್ಬಂದು ಇವೆಲ್ಲ ಕಂಪ್ಲೇಂಟ್ಸ್ ಹೋಗಿ ಏನಾಯ್ತು, ಮತ್ತೆ ಆಡ್ಸ್ ಕೊಡಬೇಕು, ಆಡ್ಸ್ ಕೊಟ್ಟಿಲ್ಲ ಅಂದ್ರೆ ಇದು ಮಾಡೋದು, ಒಂದು ಪ್ಯಾಕೇಜ್ ಮಾಡ್ತಾ ಬಂದ್ರು. ಇದೆಲ್ಲ ಕೊಡಲ್ಲ ಅಂತ ಕಂಪ್ಲೇಂಟ್ಸ್ ಹೋದ್ಮೇಲೆ ಬುಕ್ ಮೈ ಶೋಗೆ ಏನಾಯ್ತು ಸರ್, ಪತ್ರಿಕೆಗಳದು ಮತ್ತೆ ಯೂಟ್ಯೂಬ್ ಇದನ್ನೆಲ್ಲ ತೆಗೆದಾಕೋದು ಸರ್. ಎಂಟೈರ್ ಇಂಡಿಯಾ ತೆಗೆದ್ರು. ಇದು ನನ್ನ ಸಿನಿಮಾಗೂ ಆಗಿತ್ತು. ಇನ್ನು ಇದಾಗೋಷ್ಟು ಏನಾಯ್ತು ಅಂದ್ರೆ ಸರ್, ಕಂಪ್ಲೀಟ್ ಪಬ್ಲಿಕ್ ವೋಟಿಂಗು ಏನಿದೆ, ಪಬ್ಲಿಕ್ ವೋಟಿಂಗ್ ಒಂದ್ ಸ್ವಲ್ಪ ದಿನ ಏನಾಯ್ತು, ಯಾರು ಇದು ಕೊಟ್ರು ಅದು ರೇಟಿಂಗ್ ಹೋಗ್ತಾ ಇತ್ತು. ಇಲ್ಲೇನೋ ಪ್ಯೂರ್ಲಿ ಟಿಕೆಟ್ ತಗೊಬೇಕು, ಟಿಕೆಟ್ ತಗೊಂಡು ವೋಟ್ ಮಾಡಿದ್ರೆ ಮಾತ್ರ ಅದು ರೇಟಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸರ್. ಈ ಒಂದು ಇದರಿಂದ ಏನಾಯ್ತು, ಇಲ್ಲೂ ಒಂದು ಗೋಲ್ಮಾಲ್ ಆಗುತ್ತೆ ಸರ್. ಹಿಂದಿನ ದಿನ ನನಗೊಂದು ಫೋನ್ ಬರುತ್ತೆ ಸರ್, ನಿಮ್ದು ನಾಳೆ 9.5 ಕಿಂತ ಕಡಿಮೆ ಇಳಿಯೋದಿಲ್ಲ, ನನಗೆ 85,000 ರೂಪಾಯಿ ಕೊಡಿ ಅಂತ ಫೋನ್ ಬರುತ್ತೆ ಸರ್. ಕಮರ್ಷಿಯಲ್ ಅಲ್ಲ, ಕಮರ್ಷಿಯಲ್ ಇಲ್ಲ, ಲಂಚ. ಏಜೆನ್ಸಿಗಳು ಸರ್. ಅಲ್ಲ, ಬುಕ್ ಮೈ ಶೋನಲ್ಲಿ ಯಾರು ದುಡ್ಡು ತಗೊಳಲ್ಲ ಸರ್. ನೀವು ಅವ್ರೊಂದು ಆಡ್ ಹಾಕ್ಬಿಟ್ಟಿದ್ರು, ನಮ್ಮಲ್ಲಿ ಯಾವುದೇ ರೀತಿ ಏಜೆನ್ಸಿಗಳಿಲ್ಲ, ನಾವು ಯಾವುದೇ ರೀತಿ ಕಾಸು ತಗೊಳ್ಳಲ್ಲ, ಏನು ಮಾಡಲ್ಲ, ನಾವು ಏನು ಇದ್ ಮಾಡೋದಿಲ್ಲ, ಏನಿದ್ರು ನೇರ ಆಡು ಬಂದಿತ್ತು. ಅದು 100% ನಿಜ ಸರ್. ₹1 ಬುಕ್ ಮೈ ಶೋದು ಯಾರು ₹1 ಲಂಚ ಎಲ್ಲಿ ಏನ್ ಕೊಟ್ಟರು ಸರ್. ನೀವು 10 ಕೋಟಿ ಇದು ತಗೊಂಡ್ರು ಸರ್, ಅಡ್ವರ್ಟೈಸ್ ತಗೊಂಡ್ರು ಸಹ ನಿಮಗೆ ಅವರು ನಿಮ್ಗೆ ರೇಟಿಂಗ್ ರೈಸ್ ಮಾಡ್ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡಲ್ಲ, ಯಾವುದೇ ಇಲ್ಲ ಸರ್. ನಮ್ಮ ಇದು ನಾವು ಆಡ್ ಕೊಡೋದು ಜನಗಳು ನೋಡೋದಕ್ಕೆ ಅಷ್ಟೇನೆ. ಹೆಂಗ್ ರೈಸ್ ಅಪ್ ಮಾಡ್ತಾ ಇದ್ರು ಸರ್, ಅದೇನೆ ಇಲ್ಲಿ ಯಾರು ಅಂತಾನೆ ಗೊತ್ತಿರಲ್ಲ ಸರ್. ಯಾವುದೋ ಒಬ್ಬ ಫೋನ್ ಮಾಡ್ತಾನೆ ಸರ್, ನಾಳೆ ನಿಮ್ದು 450-500 ವೋಟ್ ಬರುತ್ತೆ, 9.5 ಕಮ್ಮಿ ಇಳಿಯಲ್ಲ ಬೆಳಗ್ಗೆಯಿಂದಾನೆ, ಇದಿದ್ರೆ ನಿಮ್ದು ರೈಸ್ ಆಗೋದು ಅಂತ ಹೇಳಿದ್ರು. ನನ್ಗೆ ಯಾವುದೇ ಇದು ಬೇಡ, ನನಗೆ ಹಿಂದಿನ ದಿವಸ ನಾನು ಶೋ ಮಾಡಿದೆ ಸರ್ ಪಬ್ಲಿಕ್ ಇದು ಪ್ರೆಸ್ಗೆಲ್ಲ. ನನಗೆ ನಂಬಿಕೆ ಇತ್ತು ಸಿನಿಮಾ ಚೆನ್ನಾಗಿದೆ ಅಂತ, ನಂಗೇನೋ ಬೇಡ ಅಂದೆ ಸರ್. ಬೆಳಗ್ಗೆ ಶೋ ಸ್ಟಾರ್ಟ್ ಇದಾಗುತ್ತೆ ಸರ್, ನಾನು 12:30ವರೆಗೆ 9.5 ಇತ್ತು, 8 ಬಂತು, 7.82 ಹಿಂಗೆಲ್ಲ ಕಮ್ಮಿ ಆಯ್ತು. ಚೂಮಂತರ್ ಸಿನಿಮಾಗೆ ಸರ್ ಕಮ್ಮಿ ಆಯ್ತು. ಸೂಪರ್ ಹಿಟ್ ಸಿನಿಮಾ, ಫಸ್ಟ್ ಸಿನಿಮಾ ಸರ್, 100 days ಹೋಗಿರೋದು. ಆಗ ನಾನೇನ್ ಮಾಡ್ತೀನಿ, ಮಧ್ಯಾಹ್ನ ಬೆಳಿಗ್ಗೆ ಸರ್ ನಂದು ಆ ಸಿನಿಮಾಗೆ ಆ ಟೈಮಲ್ಲಿ ತುಂಬಾ ವರ್ಸ್ಟ್ ಇತ್ತು ಇಂಡಸ್ಟ್ರಿ. ಬೆಳಿಗ್ಗೆ ಸಂತೋಷ್ ಥಿಯೇಟರ್ ಅಲ್ಲಿ 9,500 ಕಲೆಕ್ಷನ್ ಆಗುತ್ತೆ ಸರ್. ಪಬ್ಲಿಕ್ ಇದು ಚಾನಲ್ ಅವ್ರು ಬಂದು ಬೈಟ್ಸ್ ತಗೊಂಡೋದಕ್ಕೂ ಜನ ಇರಲ್ಲ ಸರ್. ಇಷ್ಟು ವರ್ಷ ಡಿಸಾಸ್ಟರ್ ಅನ್ನೋ ತರ ಇದಾಗುತ್ತೆ ಸರ್. ಮಧ್ಯಾಹ್ನನೂ ಜನ ಇಲ್ಲ,
ರೇಟಿಂಗ್ ನೋಡಿದ್ರೆ ಹಿಂಗ್ 7.4 ಹಿಂಗೆಲ್ಲ ಇಳ್ಕೊಂಡು ಹೋಗ್ತಾ ಇದೆ. ಟಿಕೆಟ್ ತಗೊಂಡಿಲ್ಲ, ನಾನು ನೋಡಿದ್ರೆ ರೇಟಿಂಗ್ ಕಮ್ಮಿ ಆಗ್ತಾ ಇದೆ ಸರ್. ಓಕೆ, ಆಮೇಲೆ ಮಧ್ಯಾಹ್ನ ಒಂದು ಫೋನ್ ಬರುತ್ತೆ ನಮ್ ಡೈರೆಕ್ಟರ್ಗೆ, ಸರ್ ನಿಮ್ ಪ್ರೊಡ್ಯೂಸರ್ ಏನ್ ಸರ್ ಜಿಪ್ನ ದುಡ್ಡೇ ಬಿಚ್ಚಲ್ಲ ಅಂತಾನೆ, ಥಿಯೇಟರ್ ಹತ್ರ ಜನ ಸೇರಿಸ್ಬೇಕು, ತಮಟೆ ಹೊಡಿಬೇಕು, ಮತ್ತೆ ಜನಗಳು ಒಂದಷ್ಟು ಟಿಕೆಟ್ ಹರಿಸ್ಬೇಕು ಸರ್, ರೈಸ್ ಮಾಡಿದ್ರೆ ಬರ್ತಾರೆ ಸರ್ ಅಂದ. ನಾನು ಡೈರೆಕ್ಟರ್ ಪಕ್ಕನ ಇದ್ದೀನಿ, ನವನೀತ್ ನನಗೆ ಅಂತ ಇದು ಬೇಡ ನವನೀತ್, ಅಂತ ದರದಿಲ್ಲ ನನಗೆ, ಖಂಡಿತ ನಾನು ಹತ್ರ ಮಾಡಲ್ಲ, ಸಿನಿಮಾ ಚೆನ್ನಾಗಿದೆ, ಬರೋಂಗಿರೋ ಬರ್ಲಿ ಇಲ್ಲಾಂದ್ರೆ ಹೋಗ್ಲಿ ಅಂತ ಮನೆಗೆ ಹೋಗ್ಬಿಟ್ಟು ಮಲಗ್ಬಿಟ್ಟೆ ಸರ್. ನಾನು ಸುಮ್ಮನೆ ಸಂಜೆ 7:30 ಆಗುತ್ತೆ ಸರ್. ನಿನ್ನೆ ಒಂದಷ್ಟು ಜನ ಸಿನಿಮಾ ನೋಡಿದ್ರು, 2 ಇದು ಶೋ ಓಪನ್ ಮಾಡಿದೆ ಸರ್. ಆ ಶೋ ಓಪನ್ ಮಾಡಿದಾಗ ಪೇಡ್ ಪ್ರೀಮಿಯರ್ ಸರ್, ಒಂದೇ ಒಂದು ಟಿಕೆಟ್ ಅರಸ್ತಿಲ್ಲ ಸರ್, ಜನ ಬಂದು 2 ಶೋನೇ ಸರ್. ಇದ್ರ ಬಗ್ಗೆ ಇನ್ನೊಂದ್ಸಲ ಯಾವ ತರ ಮಾತಾಡ್ತೀವಿ ಸರ್, ಅದ್ರದ್ದು ಈಗ ಬಿಗ್ ಮೈಷನ್ ಮಾತ್ರ ಮಾತಾಡ್ತೀನಿ ಸರ್. ಸಂಜೆ 7:30 ಆಗುತ್ತೆ, ಮಾಲ್ಗಳಲ್ಲೆಲ್ಲಾನು ಎಲ್ಲೋ ಸ್ಟಾರ್ಟ್ ಆಗುತ್ತೆ ಸರ್. ಸ್ವಲ್ಪ ಶಾಕ್ ನೋಡಿದ ತಕ್ಷಣ ಸರ್, ನೋಡ್ತಾ ರಾತ್ರಿ 9 ಆ ಶೋ 4:15 ಶೋ ಇದೆಲ್ಲ ಬಿಡ್ತಲ್ಲ ಸರ್ 8.2 ಬಂತು ರೇಟಿಂಗ್. ರಾತ್ರಿ 10 ಗಂಟೆ 11 ಗಂಟೆ ಶೋ ಎಲ್ಲಾನು ಇದಾಕೊಂಡು ಹೋಯ್ತು ಸರ್. ಬೆಳಗ್ಗೆ ನೋಡ್ತೀನಿ 9.6 ಬಂದಿದೆ ಸರ್. ಒಂದೇ ₹1 ಒಂದು ಟಿಕೆಟ್ ನಾನು ಅರ್ಸಿಲ್ಲ ಸರ್. ಇದೇನಾಯ್ತು ಸರ್, ರೇಟಿಂಗು ಹೆಂಗಾಗುತ್ತೆ ಅಂದ್ರೆ ಸರ್, ನಿಮ್ಗೆ ಬಲ್ಕ್ ಅಲ್ಲಿ 100, 200, 1000 ತಗೊಂಡ್ರೆ ನಿಮ್ಗೆ ಇದಕ್ಕೂ ಬರೋದಿಲ್ಲ ಸರ್. ಟಿಕೆಟ್ ಸಪರೇಟ್ ಹೋಗಿ ತಗೊಂಡ್ರೆ ಮಾತ್ರ ಕಟ್ ಮಾಡೋದು, ಮೊದಲ ಟಿಕೆಟ್ ತಗೋಬೇಕು, ಟಿಕೆಟ್ ಅವಾಗ ಮಾತ್ರ ನಿಮ್ಗೆ ಇದಕ್ ಬರುತ್ತೆ ಸರ್ 9.6. ಮತ್ತೆ ಶನಿವಾರ ಮಧ್ಯಾಹ್ನ ಫುಲ್ ಚೆನ್ನಾಗೋಯ್ತು. ಹಿಂದಿನ ದಿವಸ ಎಲ್ಲ 10,000 ರೂಪಾಯಿ ಇತ್ತು. ನೆಕ್ಸ್ಟ್ ಡೇ ಸರ್ 44 ಶೋ ಹೌಸ್ಫುಲ್ ಆಗುತ್ತೆ ಸರ್. ಭಾನುವಾರ ಸರ್ 92 ಶೋನೇನೋ ಫುಲ್ ಆಗುತ್ತೆ ಸರ್. ಎಲ್ಲ ಕಡೆ ಸೂಪರ್ ಆಗಿ ಹೋಗ್ತಾ ಇದೆ. 9.6 ಕಡೆ ಈಗಲೂ ನೋಡಿ ಸರ್ 9.2 ಇದೆ ರೇಟಿಂಗು. ಆವತ್ತಿಗೆ ಸೇಮ್ ಒಂದು ಪತ್ರಿಕೆ ಮತ್ತೆ 2 ಕೊಡುತ್ತೆ ಸರ್. ಒಂದು ಪತ್ರಿಕೆ ರೇಟ್ 2.5 ಈಗಲೂ ನೋಡ್ಬಂದ್ ನೀವು, ಅದು IMDb ಹೋಗುತ್ತೆ ಸರ್. ಏನು ಚೇಂಜ್ ಆಗಿಲ್ಲ ಸರ್. ನಂಗೆ ಜನಗಳು ನೋಡಿದ್ಮೇಲೆ ಇಸಡೆ ಸರ್. ಇದು ನೋಡಿ ಸರ್, ಇದು ನಾನು ಡಿಜಿಟಲ್ ತಗೊಂಡು ಜನ ನೋಡಿದಕ್ಕೆ ಬಂತು ಸರ್. 100 ಡೇಸ್ ಥಿಯೇಟರ್ ಅಲ್ಲಿ ಹೋಗಿದೆ, ₹1 ಖರ್ಚು ಮಾಡ್ಲಿಲ್ಲ, ಪ್ಯೂರ್ಲಿ ಬಂದಿದೆ ಸರ್. ಇದು ಬುಕ್ ಮೈ ಶೋದು ನನಗೆ ಎಫೆಕ್ಟ್ ಮಾಡಕ್ ಆಗ್ಲಿಲ್ಲ ಜನ ನೋಡಿದಾಗ. ಇದು ನನ್ನ ಸಿನಿಮಾ ಇದು ಬಿಟ್ಕೊಂಡ ಸರ್. ಶರಣ್ ಸರ್ಗೆ ಈ ತರ ಒಂದು ಕ್ಯಾಟಗರಿ ಇವ್ರಿಗೆ, ಬೇರೆ ಫ್ಯಾನ್ಸ್ ಅವ್ರದೆಲ್ಲ ಪ್ರಾಬ್ಲಮ್ ಆಗಲ್ಲ ಸರ್. ಇಲ್ಲಿ ನಾನು ಬೈದಾದೆ. ಒಂದ್ ಇದನ್ನ ತಗೊಂತೀವಿ ಸರ್, ನಾನು ನಿಮ್ಗೆ ಮಾರ್ಟಿನ್ ತಗೋಣ ಸರ್. ಸರ್ ದೊಡ್ಡ ಬಜೆಟ್ ಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ 140-150 ಕೋಟಿ ಪ್ರೊಡ್ಯೂಸರ್, ಬೇರೆ ರೇಂಜಲ್ಲಿ ಸಿನಿಮಾ ಮಾಡೋರು ಸರ್. ಬೆಳಗ್ಗೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಸರ್. ಜನ ಎಷ್ಟ ಕೆಟ್ಟ ಸಿನಿಮಾ ಆದ್ರೂ 4, 5, 6 ರೇಟಿಂಗ್ ಎಲ್ಲ ಆ ರೇಂಜಿಗೆ ಇಳಿಯಲ್ಲ ಸರ್. 10 ಜನದಲ್ಲಿ 5 ಜನಕ್ಕೆ ಇಷ್ಟ ಆಗಲ್ವಾ ಸರ್ ಸಿನಿಮಾ ಯಾವುದೇ ಆದ್ರೂ. ಇದು ನೋಡಿದ್ರೆ 6, 6:30, 7 ಬರುತ್ತೆ ಸರ್. ಪಾಪ ಪ್ರೊಡ್ಯೂಸರು ಏನ್ ಮಾಡ್ಬೇಕು ಸರ್, ಬುಕ್ ಮೈ ಶೋಗೆ ಯಾರಿಗೆ ಮಾಡೋರು ಏನೋ ಮಾಡಕ್ ಆಗ್ತಾ ಇಲ್ಲ ಸರ್. ನೆಕ್ಸ್ಟ್ ಡೇ ನೋಡ್ತೀವಿ 7, 7:30, 6:30 ಇದ್ರ ಮೇಲೆ ಹೋಗ್ತಾ ಇಲ್ಲ ಪಾಪ. 7 ಚಿಲ್ಡ್ರನ್ ಬಂದ್ಬಿತ್ತು ಸರ್. ಫಸ್ಟ್ ಡೇ ಏನಿತ್ತು, ನೆಕ್ಸ್ಟ್ ಡೇ ಡ್ರಾಸ್ಟಿಕಲ್ ಚೇಂಜು ನಿಮಗೆ ಸರ್. ಅದೇನಾದ್ರೂ ಇವತ್ತಿನ ವ್ಯವಸ್ಥೆ ನೆನ್ನೆ ಆಗಿದೆಯಲ್ಲ ಸರ್, ಇದನ್ನ ತಂದಿದ್ರೆ ಆ ನಿರ್ಮಾಪಕರಿಗೆ ಸರ್ ಮಿನಿಮಮ್ 10 ರಿಂದ 15 ಕೋಟಿ, ಕನಿಷ್ಠ ಪಕ್ಷ 10 ಕೋಟಿ ಅಷ್ಟೇ ಬರ್ತಿತ್ತು ಸರ್. ಇದನ್ನ ಬೇಕಾದ್ರೆ ಅವ್ರನ್ನ ಕೇಳಿ, ಯಾರನ್ನ ಕೇಳಿ ಇದಾಗ್ತಿತ್ತು ಸರ್. ಅವ್ರದ್ದಾಯ್ತಾ ಸರ್ ಪಾಪ, ಒಂದು ಪ್ರೊಡ್ಯೂಸರ್ ಆ ಒಂದು ಮಟ್ಟಕ್ಕೆ 10 ಕೋಟಿ ಎಕ್ಸ್ಟ್ರಾ ಬಂದಿದ್ರೆ ಸರ್, ಆ ಸಿನಿಮಾ ಸೋತಿದ್ರು ಅವ್ರಿಗೆ ಒಂದು 10 ಕೋಟಿ ಏನೋ ಬೇರೆ ರೀತಿ ಇದಾಗ್ತಿತ್ತು ಸರ್. ಸ್ಯಾಟಲೈಟ್ಗೆ ಮತ್ತೆ ಡಿಜಿಟಲ್ ಹೋದಾಗ ಸರ್ ಇದನ್ನೆಲ್ಲ ನೋಡ್ತಾರೆ, ಅಕೌಂಟ್ ಎಲ್ಲಾನು. ಇಲ್ಲಿ ನಮಗೆ ಅಲ್ಲಿ ಯಾವ್ದೋ 5 ಕೋಟಿ ಕೊಡೋ ಕಡೆ 10 ಕೋಟಿ ಕೊಡೋರು, ಅದಿಮ್ಮೆ ಕಮ್ಮಿ ಆಯ್ತು ಸರ್. ಇದಾಯ್ತಾ ಸರ್. ಇತ್ತೀಚೆಗೆ ಒಂದು 3 ತಿಂಗಳು ತಗೋಣ ಸರ್. ಇದು ರಾಯಲ್ ಸಿನಿಮಾ ಬರುತ್ತೆ ಸರ್. ಸರ್ ಕನ್ನಡದ ದೊಡ್ಡ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಅಲ್ವಾ ಸರ್, ಭೋಗೇಂದ್ರ ಎಂತ ಸ್ಟೇಟಸ್ ಬೇಕಾದ್ರು ದಿನಕರ್ ಅವರು ಸರ್. ದಿನಕರ್ ಅವರು ಇದುವರೆಗೂ ಮಾಡಿರೋದೇ 4-5 ಸಿನಿಮಾಗಳು ಸರ್. ಸೂಪರ್ ಹಿಟ್. ಅವರು ಜನಗಳಿಗೆ ಏನ್ ಬೇಕು ಆ ತರ ಮಾಡುವಂತ ಸಿನಿಮಾ ಸರ್. ಆ ಹುಡುಗ ಕಿಸ್ ಆದ್ಮೇಲೆ ಬಂದಿರೋ ಸಿನಿಮಾ. ಆ ಒಂದು ಹೀರೋಗೆ ಒಂದೊಂದು ಕಾಲೇಜಿಂದ ಒಂದು ಫ್ಯಾನ್ಸ್ ಅಂದ್ರೆ ಕ್ರೌಡ್ ಇದೆ ಸರ್ ಒಂದು ನೋಡೋದು ವಿರಾಟ್ಗೆ ಸರ್. ಸಿನಿಮಾ ಸಾಂಗ್ಸು ಇಟ್ಟಾಗಿದೆ ಸರ್ 1-2 ಸರ್. ಹಿಂದಿನ ದಿವಸ ನಾನು ಅದು ಸ್ಕ್ರೀನ್ ಶಾಟ್ ಕೊಡ್ತೀನಿ ನಿಮ್ಗೆ ಬೇಕಾಗಿದ್ರೆ. ನಾನು ನೋಡಿದ್ದೆ ಅವತ್ತು ಸರ್. 66,000 ಟಿಕೆಟ್ ಸೇಲ್ ಆಗಿದೆ ಸರ್ ಹಿಂದಿನ ದಿವಸ ಸರ್. ಇದು ರಾತ್ರಿ 11-11ವರೆಗೂ ಅವ್ರ ಟೀಮ್ ಇಂದ ಶೇರ್ ಮಾಡಿದ್ರು. ಅದನ್ನೇನು ಇದು ಮಾಡಕ್ಕಾಗಲ್ಲ ಸರ್, ನಾವು ಚೀಟ್ ಮಾಡಕ್ಕಾಗಲ್ಲ. ಸ್ಕ್ರೀನ್ ಶಾಟ್ ಕಳ್ಸೋರು, ಓ ಪರವಾಗಿಲ್ಲ ಚೆನ್ನಾಗಿದೆ ಅಂತ. ಬೆಳಿಗ್ಗೆ ಸೂಪರ್ ಆಗಿದೆ ಸರ್ ಪಾಪ. ಸರ್ ಬೆಳಿಗ್ಗೆ 11-12 ಗಂಟೆ ಇನ್ನು ಶೋನೇ ಕೆಲವು ಕಡೆ ಬಿಟ್ಟೇ ಇಲ್ಲ ಸರ್. 3.2 3.4 ಬಂದಿದೆ. ಇಂಡಿಯನ್ ಹಿಸ್ಟ್ರಿನಲ್ಲಿ ಇಷ್ಟು ವರ್ಷ ಸಿನಿಮಾ ಇಲ್ಲ ಅನ್ನೋ ತರ ಸರ್. ಬುಕ್ ಮಾಡ್ಬೇಕು ಅಂದಿರೋರು ಯಾರು ಕೈ ಮುಂದಕ್ಕೆ ಹೋಗ್ತಾ ಇಲ್ಲ. ಇಂಥ ಕೆಟ್ಟ ಸಿನಿಮಾ ಏನಕ್ಕೆ ಹೋಗ್ಬೇಕು ಅಂತ ಪಾಪ ಏನ್ ಮಾಡ್ಬೇಕು. ಆ ಕಡೆ ಯಾರಿಗೂ ಏನೋ ಮಾಡಕ್ ಆಗ್ತಾ ಇಲ್ಲ ಸರ್. ಹೋಗ್ಕೂತ್ ಏನೋ ಮಾಡಕ್ ಆಗ್ತಾ ಇಲ್ಲ. ಇದಕ್ಕೆ ಬಂದಿದೆ. ಆಮೇಲೆ ರಾತ್ರಿ ಏನಾಯ್ತು, ಕೆಲವರು ಹಿಂದಿನ ದಿವಸ ಏನ್ ಬುಕ್ ಆಗಿತ್ತಲ್ಲ ಸರ್, ಅವ್ರ ರೇಟಿಂಗ್ ಮಾಮೂಲಿ ಮಧ್ಯಾಹ್ನ ನೋಡೋ ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಮಧ್ಯಾಹ್ನ ನೋಡಿದವ್ರು ಕೆಲವರು ಸ್ಟಾರ್ಟ್ ಮಾಡ್ಕೊಂಡು ಕಡೆಗೆ 8.2 ಬಂತು ಸರ್. ಇದು 8.2 ಬರೋಷ್ಟು ಸೋಮವಾರ ಸರ್. 66,000 ಟಿಕೆಟ್ ಹಿಂದಿನ ದಿವಸ ಸೇಲ್ ಆಗಿದೆ. ನೆಕ್ಸ್ಟ್ ದಿನ 1 ಲಕ್ಷ ಹೋಗ್ಬೇಕಾಯ್ತು ಇನ್ನೊಂದು. ಆ ವಾರ ಆ ಸಿನಿಮಾ ಒಂದು 10 ಕೋಟಿ 12 ಕೋಟಿ ಶೇರ್ ಬರೋ ಸಿನಿಮಾ ಸರ್. ಕಮ್ಮಿ ಅಂದ್ರೆ ಒಂದು 5-6 ಕೋಟಿ ಲಾಸ್ ಸರ್ ಪಾಪ. ಅಲ್ಲಿ ಜನ ಬರ್ತಿಲ್ಲ ಸರ್ ಪಾಪ. ಈ ಒಂದು ಬುಕ್ ಮೈ ಶೋ ಅವತ್ತಿಗೆ
ಈ ಒಂದು ಇದು ಗೊತ್ತಿದ್ದು ಜಯಣ್ಣ ಅವ್ರೇನಾದ್ರು ಈಗ ದಿನಕರ್ ಅವರು ಗೊತ್ತಿರುತ್ತೆ ಈಗ ಇದನ್ನ ತಂದಿದ್ರೆ ಸರ್, ಆ ಸಿನಿಮಾ ಒಂದ್ 4-5 ಕೋಟಿ ಎಕ್ಸ್ಟ್ರಾ ಬಂದಿರೋದು, ಆ ಹೀರೋಗೆ ಪಾಪ ಒಂದು ಬೇರೆ ತರ ವ್ಯಾಲ್ಯೂ ಇದಿರೋದು, ಮತ್ತೆ ನಿರ್ಮಾಪಕರಿಗೂ ಒಂದ್ ಧೈರ್ಯ ತುಂಬ್ತಾ ಇತ್ತು. ಸಾಯಿಸ್ತಾ ಇದಾರೆ ಸರ್ ಈ ತರ ಇದೆ ಸರ್. ಇಲ್ಲ, ಒಂದು ತರುಣ್ ಹೇಳ್ಬೇಕು ಅಂತಂದ್ರೆ ನನಗೆ ಆಶ್ಚರ್ಯ ಆಗಿದ್ದು ಅಂತಂದ್ರೆ 2017 ಅಲ್ಲಿ ಸಹರಾ ಗೋವಿಂದ್ ಅವರು ಅಧ್ಯಕ್ಷ ಆಗಿದ್ದಾಗ ಕರೆದಾಗ ಬರ್ತಾರೆ, ಮುಂಬೈಯಿಂದ ಬರ್ತಾರೆ, ಬಂದ್ಬಿಟ್ಟು ಮಾತುಕತೆ ಆಡ್ತಾರೆ, ನೆಕ್ಸ್ಟ್ ವೀಕ್ ಬರ್ತೀವಿ ಅಂತಾರೆ. ಆಮೇಲೆ ಬಂದು ಒಂದು ಲೆಟರ್ ಬರೆದು ಬರ್ತಾರೆ, ಕರೆಕ್ಟ್, ಏನೋ ವೋಟಿಂಗ್ ರೇಟಿಂಗು ಜನಗಳ ಇದು ಅನ್ನೋ ತರದಲ್ಲಿ. ಅದಾದ್ಮೇಲೆ ಮತ್ತೆ ಈ ಸತಿ ಪ್ರವೀಣ್ ಅವರು ಮತ್ತೆ ಕರ್ಸ್ಕೊಂತಾರೆ ಸೆಕ್ರೆಟರಿ ಆಗಿ. ಅವಾಗ್ಲೂ ಆಲ್ಮೋಸ್ಟ್ ಇದೇ ತರ ಲೆಟರ್ ಬರುತ್ತೆ. ಓಕೆ, ಆದ್ರೆ ಚೇಂಬರ್ಗೂ ಕೇರ್ ಇಲ್ಲ, ಕರೆಕ್ಟ್ ಸರ್, ಯಾರಿಗೂ ಕೇರ್ ಇಲ್ಲ. ಬಟ್ ಅದ್ರ ಆಶ್ಚರ್ಯ ಅಂತ ಆಗಿದ್ದು ಅಂದ್ರೆ ಈ ಡಬಲ್ ಟೀಮ್ ಮೂವ್ಮೆಂಟ್. ಕರೆಕ್ಟ್ ಸರ್. ಬೇರೆ ಏನು ಮಾಡಿಲ್ಲ, ಒಂದು ಸಣ್ಣ ಕೇಸು ಕೋರ್ಟ್ಗೆ ಹಾಕಿದೆ, ಸಾವಿರಗಳಲ್ಲಿ ಮುಗಿಸಿದ್ದಾರೆ ಸರ್. ಹಬ್ಬಪ್ಪ ಅಂದ್ರೆ ಸಣ್ಣ ಅಮೌಂಟ್ ಇಲ್ಲ, ಸಾವಿರಗಳಲ್ಲಿ ಸರ್. ಹೌದು ಸರ್, ಸಣ್ಣ ಅಮೌಂಟ್ ಅಲ್ಲಿ ಒಂದು ಕೋರ್ಟ್ ಕೇಸ್ ಹಾಕಿ ಲೆಟರ್ ತಗೊಳ ಕಳಿಸಿದ ತಕ್ಷಣ ಅದು ನಿಂತೇ ಹೋಯ್ತು. ಕರೆಕ್ಟ್ ಸರ್. ಇವತ್ತು ನಾನು ಒಂದ್ ಮಾತು ಹೇಳಕ್ ಇಷ್ಟ ಬೀಳೋದೇನು ಅಂದ್ರೆ, ಈ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ಗೆ ಇದೊಂದು ಅಸ್ತ್ರ ಸಿಕ್ತಂಗ ಆಯ್ತು ಈಗ. 100% ನಿಜ ಸರ್. ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ಗಾಗ್ಲಿ ನಿರ್ಮಾಪಕ ಸಂಘಕ್ಕಾಗ್ಲಿ ಒಂದು ಅಸ್ತ್ರ ಸಿಕ್ತಂಗ ಆಯ್ತು. ಸೊ ಇದನ್ನ ಪರ್ಮನೆಂಟ್ ಆಗಿ ಚೇಂಬರ್ನವರೇ ಒಂದು ಕೋರ್ಟ್ಗೆ ಕೇಸ್ ಹಾಕ್ಬಿಟ್ಟು ಎಲ್ಲಾ ಸಿನಿಮಾಗೂ ಈ ತರ ತಂದ್ಬಿಟ್ರೆ ಬಹಳ ಅನುಕೂಲ ಆಗತ್ತೆ ಅಂತ ನನ್ನ ಭಾವನೆ ಸರ್. ಇದು ಚೇಂಬರ್ ಅವ್ರು ಆಗ್ತಾರೋ ಇಲ್ಲ ಸರ್, ಅದು ಆಗ್ಲಿಲ್ಲ ಅಂದ್ರೆ ಸರ್ ಹೇಳ್ತಾ ಇರೋದು ಪ್ರತಿ ಸಿನಿಮಾಗೆ ಈಗ ಸರ್, ಈಗ ಪ್ರತಿ ಸಿನಿಮಾಗೂ ಒಂದು ದಂಧೆ ಸರ್. ಈಗ ಬುಕ್ ಮೈ ಶೋ ಅನ್ನೋದು ಸರ್ 80,000 ಇಂದ 1.5 ಲಕ್ಷ ರೂಪಾಯಿವರೆಗೂ ಫಿಕ್ಸ್ ಸರ್. ಫೋನ್ ಮಾಡ್ತಾರೆ, ಅವ್ರು ಯಾರು ಅಂತಾನು ಗೊತ್ತಿರಲ್ಲ ಸರ್. ನೀವು ಕೊಡಿ, ನಿಮ್ದು ಮಿನಿಮಮ್ 9.5 ತರ್ತೀನಿ ಅಂತ ಹೇಳ್ತಾರೆ ಸರ್. ಓಕೆನಾ ಸರ್? ಅಲ್ಲಿ ನಾವೆಲ್ಲ 9,000, ಅದ್ರಲ್ಲೂ ಮತ್ತೆ ಇನ್ನೊಂದೇನು ಹೇಳ್ತಾರೆ, 89,000 ಕಟ್ಟ ಮೇಲೆ ಸರ್ 2-3 ಅವರಲ್ಲಿ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವ್ರಿಗೆಲ್ಲೋ ಕೊಡೋ ಬಂದು 20,000 ಕೊಟ್ಟು ನಾವೇ ತಂದ್ಬೇಡ ಅವ್ರ ಹತ್ರ ಸಲಾಮ್ ಏನಕ್ಕೆ ಸರ್ ಹೊಡಿಬೇಕು ನಾವು? ಅದು ಕರೆಕ್ಟ್ ಅಲ್ವಾ ಸರ್? ಸಲಾಮ್ ಬರ್ತಾ ಸರ್ ಈ ತರ ಸರ್ ಹೇಳೋದು. ಈ ವರ್ಷದಲ್ಲಿ ಕನೆಕ್ಟ್ ಇದನ್ನ ನೋಡ್ಕೊಂಡು ಈಗ ನೆಕ್ಸ್ಟ್ ಮುಂದೆ ಬರೋದು ಒಂದು ಮಿನಿಮಮ್ ಒಂದು 10 ಸಿನಿಮಾ ಸರ್. ಈಗ ನಮ್ಮಲ್ಲಿ ಈಗ ನೆಕ್ಸ್ಟ್ ಹಿಂದಿ, ತಮಿಳು, ತೆಲುಗು ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಆಗ ಅವರೇ ಚೇಂಜ್ ಮಾಡ್ತಾರೆ ಸರ್. ನಾವೇನಕ್ಕೆ ಇದು ಮಾಡ್ಬೇಕು? ಅಟ್ಲೀಸ್ಟ್ ನಮ್ಮವ್ರು ಅದಕ್ಕೋಸ್ಕರ ಏನ್ ಮತ್ತೆ ಕುತ್ಕೊಂಡು ಮಾಡಿ ಟೈಮ್ ಎಷ್ಟು ಬೇರೆ ಕೆಲಸಗಳಿಗೆ ನಾವು ಇದು ಮಾಡ್ಬೋದು ಸರ್. ಅರೌಂಡ್ 25,000ದಲ್ಲಿ ಕೋರ್ಟಲ್ ಕೇಸ್ ಹಾಕೋದು, ಕೊಟ್ಬಿಡೋದು ನೋಟಿಸ್. ಸರ್ ಅಲ್ಲ, ಹೆಂಗಿರು 1 ಲಕ್ಷ ರೂಪಾಯಿ ಯಾರೋ ಬುಕ್ ಮೈ ಶೋ ರೈಸ್ ಮಾಡ್ತೀನಿ ಅಂತ ಬರ್ತಾನೆ, ಅದು ಇದು ಇಲ್ಲಿ ಉಳಿತಲ್ವಾ ಸರ್ ನಮ್ಗೆ ಅದೇ ದುಡ್ಡು? ನೆನ್ನೆ ಬಂದು ಅಂದ್ರೆ ಸುಪ್ರೀತ್ ಅವ್ರು ಮಾತಾಡ್ಬೇಕಾದ್ರೆ ಒಂದು ವರ್ಡ್ ಹೇಳ್ತಾರೆ, ಅಲ್ಲಿ 1,000 ರೂಪಾಯಿ 1 ಕೋಟಿ ತನಕ ಅಡ್ವರ್ಟೈಸ್ಮೆಂಟ್ಸ್ ಗಳು ಇದೆ ಅಂತ. ಹೌದು ಸರ್, ಹೌದು ಸರ್. ಸಿ ಅದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನ್ ಪುಷ್ ಮಾಡಕ್ಕೆ ಸ್ಟಾರ್ಟಿಂಗ್ ಬುಕ್ ಮೈ ಶೋ ಅಂತ ಓಪನ್ ಮಾಡ್ತಿದಂಗೆ ಆಡ್ ಬರೋದು ಮಾಡೋದು, ಅದು ಕಮರ್ಷಿಯಲ್. ಅದು ಹೌದು ಸರ್, ಬಿಟ್ಬಿಡೋಣ, ಅದ್ರ ಬಗ್ಗೆ ನಾನು ಇದೇ ಮಾಡಕ್ ಹೋಗಲ್ಲ. ಆದ್ರೆ ಬುಕ್ ಮೈ ಶೋ ಅಂತ ಒಂದು ದೊಡ್ಡ ಸಂಸ್ಥೆಗೆ ಯಾರು ಏನ್ ಚೀಟ್ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗದೆ ಇರೋಂತ ದಡ್ರೇನಲ್ಲ ಅವರು. ಹೌದು ಸರ್. ನನಗೆ ಆಶ್ಚರ್ಯ ಅಂತ ಅಂದ್ರೆ, ಈಗ ನಾನು ಅವತ್ತು ಧ್ವನಿ ಎತ್ತದೆ, ಈಗ ನೀವು ಎತ್ತುತ್ತಾ ಇದ್ದೀರಿ, ಕೆಲವರು ಎತ್ತೋರು, ದಿನಕರ್ ಎತ್ತಿದ್ದಾರೆ, ಚಂದ್ರಚೂಡ್ ಎತ್ತಿದ್ದಾರೆ, ಹೌದು ಸರ್. ಕೆಲವು ನಿರ್ಮಾಪಕರು ಧ್ವನಿ ಎತ್ತಿದ್ದಾರೆ. ಚಂದ್ರನು ಮಾತಾಡಿದ್ರು ಸರ್, ಚಂದ್ರು ಮಾತಾಡಿದ್ದಾರೆ. ಬಟ್ ಪ್ರಾಬ್ಲಮ್ ಎಲ್ಲಿ ಅಂತಂದ್ರೆ, ಒಬ್ರು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ. ಅವತ್ತು ನಾನು ಚೇಂಬರ್ನ ಖಜಾಂಚಿ ಆಗಿದ್ದಾಗ ಒಂದು ಸಿನಿಮಾ ಪ್ರೊಡ್ಯೂಸರು ಹಿಂಗಾಯ್ತು ಅಂದ್ಬಿಟ್ಟು ಇಷ್ಟು ತಗೊಂಬಂದು ಕೊಟ್ರು ಡಾಕ್ಯುಮೆಂಟ್ಸು. ಅದೇ ಕಾಸು ಅವ್ರು ಇಷ್ಟು ಕೇಳ್ತಾವ್ರೆ ಅಂದ್ಬಿಟ್ಟು ಅಂತ. ನಾನು ಹೇಳಿದ್ದು ಒಂದೇನೆ, ಇದು ನಾಲ್ಕು ಕೂತ್ಕೊಂಡು ಹಾಕೋದ್ರ ಬದಲು ಒಂದೇ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡಿ, ಮಿಕ್ಕಿದ್ ನಾವು ಚೇಂಬರ್ ಮೂವ್ ಮಾಡ್ತೀವಿ ಅಂತ. ಇವತ್ತವರೆಗೂ ಒಬ್ರು ನನಗೆ ಗೊತ್ತಾನ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಏನ್ ಗೊತ್ತಾ ಸರ್, ಇದು ಸರ್ ಪ್ರೊಡ್ಯೂಸರು ಈಗ ಇದೆಲ್ಲ ಮಾಡೋಷ್ಟೊತ್ತಿಗೆ 2ನೇ ದಿವಸ ಅಥವಾ ಬೆಳಗ್ಗೆನೋ ಸರ್ ಇವತ್ತಿಗೆ 0 ರಿಟರ್ನ್ ಸರ್. ರಿಲೀಸ್ ಮಾಡೋಷ್ಟೊತ್ತಿಗೆ ಅವನು ಸತ್ತೋಗ್ತಾನೆ ಸರ್. ಅವ್ನಿಗೆ ಒಂದು ನೀರು ಕುಡಿಯೋದು ಅವನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಬರೋಷ್ಟು ಆಲ್ರೆಡಿ ಸಾಯಿಸ್ಬಿಟ್ಟಿರ್ತಾರೆ ಸರ್. ಅವ್ನಿಗೆ ತಾಕತ್ತಿರಲ್ಲ ಸರ್, ಅಷ್ಟೇ ಸರ್. ಪಾಪ ಅದಾಗ್ತಾ ಇರೋದು. ಇವ್ರಿಗೂನು ಇವತ್ತು ಆಫ್ಟರ್ ಆಗಿದೆ, ಇವ್ರಿಗೂ ಅಷ್ಟು ಇದಿರ್ತಾರೆ ಸರ್. ಬಿಫೋರ್ ಮಾಡ್ಕೊಂಡಿದ್ದಕ್ಕೆ ಈಗ ಈ ಟೀಮ್ ಡೆಬಿಲ್ ಟೀಮು ಸರ್ ಆರಾಮಾಗಿದೆ. ಕನಿಷ್ಠ ಪಕ್ಷ 3 ದಿನಕ್ಕೆ ಅವರಿಗೆ ಮಿನಿಮಮ್ 5-10 ಕೋಟಿ ಎಕ್ಸ್ಟ್ರಾ ಶೇರ್ ಬರುತ್ತೆ. ಇವತ್ತು ಯಾರನ್ನ ಕೇಳಿ ಸರ್, ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಆಗದಿರೋರು ಸುಮಾರಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಜನರಲ್ ಆಗಿ ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ ಸರ್, ಮೊದಲು ಈಗ ನೀವು ಇದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂದ್ರೆ ನಾವು ಬಂದಿದ್ರೆ ನಿಮ್ಗೆ ಮೂವ್ ಮಾಡ್ಕೊಂಡು ಯಾರೋ ಮಾತಾಡ್ತಾ ಇದ್ರೆ ಫುಲ್ ಕೇಳಲ್ಲ ಸರ್, ನಮ್ಗೆ ಅಷ್ಟಿದಿಲ್ಲ, ಸುಮ್ಮನೆ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಜನರಲ್ ಆಗಿ ಏನ್ ಮಾಡ್ತೀವಿ, ನಾನಾಗ್ಬೋದು, ನೀವಾಗ್ಬೋದು ಸರ್, ಬುಕ್ ಮೈ ಶೋ ತೆಗಿತೀವಿ, ಎಷ್ಟಿದೆ ರೇಟಿಂಗ್, ಇಷ್ಟು ಕಮ್ಮಿನ, ಮತ್ತೆ ಅಲ್ಲಿ ಚೆನ್ನಾಗಿರೋದು ಏನು ನೋಡಲ್ಲ ಸರ್, ಯಾವ್ದು ನೆಗೆಟಿವ್ ಇದೆ ಹುಡ್ಕೊಂಡು ಹೋಗ್ತೀವಿ ಸರ್. ಸೊ ಇದು ಈಸಿ ಸರ್. ಏನು ಗೊತ್ತಾ, 30 ಸೆಕೆಂಡ್ ಅಲ್ಲಿ ಯಾವಾಗಲೂ ನೋಡಿ ಬರೀ ಅದಕ್ಕೆ ಹೋಗ್ತಾ ಇದ್ವಿ. ಈಗ ತೆಗೆದ್ರೆ ಏನೂ ಇಲ್ಲ ಸರ್, ಒಂದ್ಸರಿ ನೋಡೋಣ ಅನ್ನೋದು ಹೋಗ್ತೀವಿ ಸರ್. ನಾವು ದೊಡ್ಡ ಸಿನಿಮಾಗಳು ಖಂಡಿತ ನೋಡ್ತೀವಿ, ಚಿಕ್ಕ ಸಿನಿಮಾಗಳಿಗೆ ಏನಾಗುತ್ತೆ ಚೆನ್ನಾಗಿದೆ ಅಂತ ಟಾಕ್ ಬಂದ ಮೇಲೆ ಹೋಗ್ತಾರೆ ಸರ್. ಕರೆಕ್ಟ್.
ಅವ್ರೆ ಯಾವ ಮಟ್ಟಿಗೆ ಜನ ಟಾರ್ಗೆಟ್ ಆಗಿರ್ತೀವಿ ಅನ್ನೋದಕ್ಕೆ ಹೌದು ಸರ್. ಬೈಬೇಕು, ಏನೇ ಮಾತಾಡ್ಲಿ ಈ ವಿಡಿಯೋಗೂ ಅಷ್ಟೇನೆ ಬಹುಶಃ ಟಾರ್ಗೆಟ್ ಮಾಡ್ಲೇಬೇಕು ಅನ್ನೋದ್ರ ಹಿಂಗ್ ಬೇಕನ್ನ ಮಾಡ್ಕೊಂಡು ಬೈತಾ ಇರ್ತಾರೆ. ಸರ್ ಈಗಲೂ ಅಷ್ಟೇ ಸರ್, ಈಗ ನಾವು ಮಾತಾಡಿದೀವಲ್ಲ ಸರ್, ನಾನು ಯಾವ್ದೋ ಒಂದು ಟೀಮ್ ಅಂತ ಹೇಳಿದೆ, ಈಗ 80,000 1,60,000 ಈ ತರ ಏನೋ ಒಂದು ತಗೊಂತಾರಲ್ವಾ. ಈಗ ಅದೊಂದು 400 500 1,000 ಓಟ್ ಮಿನಿಮಮ್ ಹಾಕ್ಸೋದು. ಈಗ ನಮ್ ಇದ್ರಲ್ಲಿ ಆ 1,000 ಓಟು ಬೀಳುತ್ತೆ ಸರ್. ಇಲ್ಲಿ ಇಲ್ಲ ಹಂಗ್ ಮಾತಾಡ್ತಾನೆ ಹಿಂಗ್ ಮಾತಾಡ್ತಾನೆ ಇದೆಲ್ಲ ಆಗಿದೆಯಾ, ಯಾಕಂದ್ರೆ ಅವ್ರಿಗೆ ನಾಳೆ ಬೆಳಗ್ಗೆ ಅವ್ರ ಊಟ ನಿಂತೋಗುತ್ತಲ್ಲ ಸರ್. ನಿಂತೋಗುತ್ತೆ ಇಷ್ಟೇ ಸರ್ ಅವ್ರದ್ದು. ಸರ್ 2007 ನಾನು ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಆಗ ಸರಿ 2019 ಅಲ್ಲಿ ವಿಕ್ಟ್ರಿದಾದಾಗ ಸುಚೇತಾ ಅಂದ್ಬಿಟ್ಟು ಯಾರೋ ಸರ್, ಆಕೆ ಬಂದ್ಬಿಟ್ಟು ಇದು ಕೇರಳದಲ್ಲಿ ಕುತ್ಕೊಂಡು ಹ್ಯಾಂಡಲ್ ಮಾಡ್ತಾರೆ ಸರ್. ಒಂದು ಲೇಡೀಸ್ ಎಲ್ಲ ಕೇರಳದಿಂದ ಲೇಡೀಸ್ ಸುಚೇತಾ ಅಂತ ಇವತ್ತಿಗೂ ನಂಬರ್ ಇಟ್ಕೊಂಡಿದ್ದಾಳೆ. ಯಾಕೆ ಈಗ ಅದನ್ನ ಬಿಟ್ಟಿದ್ದಾರೆ, ಕಂಪ್ಲೇಂಟ್ ಎಲ್ಲ ಕೊಟ್ವಿ, ಫೋನ್ ಮಾಡಿ ಮಾತಾಡ್ಸಿದ್ರು ತಲೆನೇ ಕೆಡ್ಸ್ಕೊಳಲ್ಲ ಸರ್. ಹೌದು ನಾನು ತಗೊಂತೀನಿ, ಏನ್ ಮಾಡ್ತೀರಾ ಅಂತಾರೆ ಸರ್. ನಾವು ಕಂಪ್ಲೇಂಟ್ ಕೊಟ್ಟಿವ್ರು, ಅವ್ರು ನೋಡ್ಕೊಂಡು ಏನ್ ಮಾಡ್ತಾರೆ ಸರ್. ಈಗ ಚೀಟ್ ಮಾಡಿದ್ರೆ ಅಂತ ಹೇಳ್ಬೋದು, ಅದಕ್ಕೆ ಪ್ರಾಪರ್ ಅದು ಏನೇನೋ ಹೋಗುತ್ತೆ ಸರ್. ಅಷ್ಟೊಂದು ಟೈಮ್ ಇರಲ್ಲ, ಪೇಷನ್ಸ್ ಇರಲ್ಲ ಸರ್. ಇಲ್ಲ, ಈ ವಿಷಯದಲ್ಲಿ ಒಂದ್ ಹೇಳ್ತೀನಿ. ಒಂದು ಏನ್ ಅಸ್ತ್ರ ಸಿಕ್ಕಿದೆ KBN ಕಡೆಯಿಂದ ಮೂವ್ಮೆಂಟ್ ಆಗಿರೋದು, ಅದು ಐಫ್ಲೆಕ್ಸ್ ಮುಖಾಂತರ ಮಾಡಿದ್ದಾರೆ. ಅದು ನಾನು ಹೇಳಿದೆ ಕಂಪ್ಲೇಂಟ್ ಕಾಪಿ ಕೊಡ್ರಿ ಅಂದ್ರೆ ಇನ್ನ ಕಳಿಸಿಲ್ಲ ಅವರು. ನೆಸೆಸಿಟಿ ಇಲ್ಲ ಸರ್ ಆಗಿರೋದು ಬೇರೆಯವ್ರಿಗೆ. ಅಲ್ಲಲ್ಲ, ಅವರು ಏನ್ ಹಾಕಿದ್ರಿ ಅಂತ ಕೋರ್ಟ್ ಆರ್ಡರ್ ಏನಾಗಿದೆ ಅಂದ್ಬಿಟ್ಟು, ಆಮೇಲೆ ಕೋರ್ಟ್ ಆರ್ಡರ್ ಕಾಪಿ ನಮ್ಮ ಹತ್ರ ಇವತ್ತು ಇಲ್ಲದೆ ಇರೋದ್ರಿಂದ ಅಷ್ಟೇ ನಾನು ಹೇಳೋದು. ಎಷ್ಟು ದಿವಸಕ್ಕೆ ತಡೆ ಕೊಟ್ಟವ್ರೆ, ಎಷ್ಟು ದಿವಸಕ್ಕೆ ಅಂತ ಇವೆಲ್ಲ ಬರ್ತಾವಲ್ಲಿ. ಸೊ ಇದು ಒಂದು ಕಾಪಿ ನಮ್ ಕೈಗೆ ಸಿಕ್ಕಿದ್ರೆ, ಇಲ್ಲ ಕೇಸ್ ನಂಬರ್ ಹೇಳಿದ್ರು ತೆಗೆದ್ಬಿಟ್ಟು ಒಂದು ಇದಾಗಿರೋದು. ಬಹುಶಃ ನನ್ನನ್ಸಿಕೆ ಪ್ರಕಾರ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರ ಸಂಘ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮೂವ್ಮೆಂಟ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇಲ್ಲ ಖಂಡಿತ ಸರ್, ನೀವು ಹೇಳ್ತಾ ಕರೆಕ್ಟ್ ಸರ್. ಯಾರು ತಗೊಂಡಿಲ್ಲ ಅಂದ್ರೂ ಪ್ರೊಡ್ಯೂಸರ್ಸ್ ಇನ್ ಮೇಲೆ ತಗೊಂತಾರೆ, ಹೀರೋಗಳೇ ತಗೊಂತಾರೆ ಸರ್. ಇನ್ನ ಮೇಲೆ ತಗೊಂತಾರೆ ಸರ್. ಎಲ್ಲರಿಗೂ ಫ್ಯಾನ್ಸ್ ಇರುತ್ತೆ ಸರ್, ಒಬ್ಬರನ್ನೊಬ್ರು ಇದೇನಿಲ್ಲ ಸರ್. ಮತ್ತೆ ಇನ್ ಯಾರೋ ಮೂರನೇವರು ಆಪೋಸಿಟ್ ಅವ್ರು ಮಾಡಿರ್ತಾರೋ ಬಿಡ್ತಾರೋ, ಅದನ್ನ ತಂದಿಡೋದಕ್ಕೆ ಬಿಸ್ನೆಸ್ ಪಾಯಿಂಟ್ಗೂ ಸುಮ್ಮನೆ ತಂದಿಟ್ಟು ಮಾಡೋ ಇದು ಇರುತ್ತೆ ಸರ್. ಮಾಡ್ಕೊಂಡು ಏನು ಗೊತ್ತಾ ಸರ್, ಈಗ ಇದು ಯಾವ್ದೋ ಒಂದು ಏಜೆನ್ಸಿ ತರ ಸರ್, ಪ್ರತಿಯೊಂದು ಹ್ಯಾಂಡಲ್ ಮಾಡೋದು ಯಾರೋ ಬೇರೆ ಇದು ಸರ್. ಆಪೋಸಿಟ್ ಅವ್ರು ಯಾರೋ ಈಗ ಒಂದು ಹೀರೋಗಾಗಲಿ ಇನ್ನೊಂದು ಹೀರೋ ಅಂತ ನಾವು ಅನ್ಕೊಂತೀವಿ, ಇದನ್ನ ಇನ್ನೊಬ್ರು ಮಾಡಿರ್ತಾರೆ. ಏನಕ್ಕೆ ಇವು ಕರಿತಾರಲ್ವ ಸರ್, ಇಲ್ಲ ಸರ್ ಮಾಡ್ಕೊಡು ಅಂತ ಕೇಳ್ತಾನೆ, ಇಲ್ಲೂ ದುಡ್ಡು ಎತ್ತಾರಲ್ವ ಸರ್. ಇದೊಂದು ವ್ಯವಸ್ಥಿತ ಜಾಲ ಸರ್ ಇದು. ಬಟ್ ಏನಂತ ಅಂದ್ರೆ, ಒಂದು ಮುಗ್ಸಕ್ ಮುಂಚೆ ಒಂದು ಮಾತು, ಬಹುಶಃ ಇನ್ಮೇಲಾದ್ರೂ ನಮ್ ನಿರ್ಮಾಪಕರು ಎಚ್ಚೆತ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅಂತ ಒಂದು ಮಾತು ಹೇಳ್ತಾ, ಕೆಲವು ಟೈಮಲ್ಲಿ ಈ ಫೇಕ್ ಪ್ರಮೋಷನ್ಸ್ಗಳು ಜಾಸ್ತಿ ಆಗ್ಬೇಕು ಸರ್. ಹೌದು ಸರ್. ನನಗೆ ಆಶ್ಚರ್ಯ ಆಗೋದಂತ ಅಂದ್ರೆ, ಎಷ್ಟೋ ಜನ ಪ್ರೊಡ್ಯೂಸರ್ಸ್ಗಳು ನಾನು ಅವನ್ಗೆ ಅಷ್ಟು ಕಾಸು ಕೊಟ್ಬಿಟ್ಟೆ, ಇವನ್ಗೆ ಇಷ್ಟು ಕಾಸು ಕೊಟ್ಬಿಟ್ಟೆ, ಇಷ್ಟು ಹೊರಟೋಯ್ತು, ನನಗೇನು ಆಗ್ಲಿಲ್ಲ. ಯಾಕಂಗ್ ಕೊಡ್ತಾರೆ ಇನ್ನೂ ಅರ್ಥ ಆಗಿಲ್ಲ. ಇದ್ರ ಬಗ್ಗೆ ನಾವು ಆಕ್ಚುಲಿ ಇನ್ನು ಬೇರೆ ಸಪ್ರೇಟ್ ಕರೆಕ್ಟ್ ಆಡ್ಬೇಕು, ಇನ್ನೂ ಟಾಪಿಕ್ ಮಾಡ್ಕೊಂಡು. ಬಹುಶಃ ಆತ್ಮೀಯರು ನಮ್ಗೆ ಒಂದ್ ಮಾತು ಹೇಳಕ್ ಇಷ್ಟ ಬೀಳ್ತೀನಿ. ನಾನು ತರುಣ್ ಇಬ್ರು ಕೂತ್ಕೊಂಡು ಸತತವಾಗಿ ಕೆಲವು ಕಾರ್ಯಕ್ರಮಗಳನ್ನ ಇಂಡಸ್ಟ್ರಿ ಪರ ಏನೇನ್ ನಡೀತಾ ಇದೆ, ಇಂಡಸ್ಟ್ರಿ ಒಳಗಡೆ ಏನೇನ್ ನಡೀತಾ ಇದೆ ಅನ್ನೋ ವಿಷಯಗಳನ್ನ ಹೊರಗಡೆ ಹಾಕ್ತಾ ಇರ್ತೀವಿ. ಬಹುಶಃ ಇವತ್ತು ಈ ಟಾಪಿಕ್ ಇಲ್ಲಿ ಮುಗಿಸೋಣ ಅಂತ ಅನ್ಕೊಂಡಿದೀನಿ. ಎಲ್ಲ ಹೇಳಿದೀವಿ ಅನ್ಕೊಂಡಿದೀವಿ. ಆದ್ಮೇಲೆ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಎಲ್ಲರಿಗೂ ಚಿತ್ರಲೋಕ ವಿಡಿಯೋಗಳು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ತರುಣ್, ಥ್ಯಾಂಕ್ ಯು ಫಾರ್ ಕಮಿಂಗ್.